ಸಿಂಪಲ್ಲಾಗಿ ಇನ್ಶೂಟಲ್ಲಿ ಹೇಗೆ ಎಡಿಟ್ ಮಾಡ್ಬೋದು ಅಂತ ನೋಡಿ. ಎಲ್ಲರೂ ಇನ್ಶೂಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ ವಿಡಿಯೋ ಫೋಟೋ ಕಲೇಜ್ ಬರುತ್ತೆ. ವಿಡಿಯೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಬೇಕಾದ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ನಂತರ ಕೆಳಗೆ ರೈಟ್ ಮಾರ್ಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ನಂತರ ಈ ಥರ ಫೇಸ್ ಬರುತ್ತೆ. ಈ ಥರ ಫೇಸ್ ಬಂದರೆ ನಿಮಗೆ ಏನು ಎಕ್ಸ್ಟ್ರಾ ಫೋಟೋಸ್ ಬೇಕಂತ ಇಲ್ಲಿ ಪ್ಲಸ್ ಮಾರ್ಕ್ ಹೋಗುತ್ತೆ, ಅದು ಕ್ಲಿಕ್ ಮಾಡಬೇಕು. ವಿಡಿಯೋ ಫೋಟೋ ಅಂತ ಫೋಟೋ ಕ್ಲಿಕ್ ಮಾಡಬೇಕು. ನಿಮಗೆ ಎಕ್ಸ್ಟ್ರಾ ಫೋಟೋ ಬೇಕಂದರೆ ಕ್ಲಿಕ್ ಮಾಡ್ಬೋದು, ಮತ್ತೆ ಮಾಡಿಕೊಳ್ಳಿ. ನಂತರ ಈ ಥರ ಬರುತ್ತೆ. ಫಸ್ಟ್ ಎಂಟ್ರೆನ್ಸ್ ಅದೇ ಫೋಟೋ ಬರುತ್ತೆ. ಆ ಫೋಟೋ ಸೈಜ್ ನೋಡ್ಕೊಳ್ಳಿ. ಆ ಫೋಟೋ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಳ್ಳಿ, ಮಾಡ್ಕೋಬೋದು. ನೆಕ್ಸ್ಟ್ ಆ ಫೋಟೋಸ್ ಬೇಕಾದರೆ ಈ ಥರ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಮೇಲೆ ಆಪ್ಷನ್ ಕೊಟ್ಟು ನೋಡ್ರಿ, ಆಡಿಯೋ, ಸ್ಟಿಕ್ಕರ್ಸ್, ಟೆಕ್ಸ್ಟ್, ಎಫೆಕ್ಟ್ಸ್, ಫಿಲ್ಟರ್ ಅಂತ. ನೆಕ್ಸ್ಟ್ ಆಡಿಯೋ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಮ್ಯೂಸಿಕ್ ಕೊಡೋದು ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಅಂತದ್ದು ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ನಿಮ್ಮ ಫೋನಲ್ಲಿ ಡೌನ್ಲೋಡ್ ಆಗಿರೋ ಸಾಂಗ್ಸನ್ನು ಯೂಸ್ ಅಂತ ಐತೆ ರೀ, ಅದನ್ನ ಕ್ಲಿಕ್ ಮಾಡ್ಬೋದು. ಯೂಸ್ ಅಂತ ಕ್ಲಿಕ್ ಮಾಡಿ. ನಂತರ ಈ ಥರ ಬರುತ್ತೆ. ವಿಡಿಯೋ ಎಲ್ಲಿ ತನಕ ಇದೆ ಎಲ್ಲಿ ತನಕ ಬರುತ್ತೆ. ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಬರುತ್ತೆ. ನಮಗೆ ಅದು ಎಕ್ಸ್ಟ್ರಾ ಬೇಡ ಕಟ್ ಮಾಡ್ಕೋಬೋದು. ಅಲ್ಲಿ ಡಿಲೀಟ್ ಅಂತ ಡಿಲೀಟ್ ಒತ್ತಿ, ಕಟ್ಟಾಗುತ್ತೆ. ಕಟ್ಟಾಗಿ ನಂತರ ಈ ಥರ ಬರುತ್ತೆ. ನಮಗೆ ಸಾಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಲ್ಲಿಂದ ಮಾಡ್ಕೋಬೋದು, ಸೆಟ್ಟಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ವಾಲ್ಯೂಮ್ ಅಂತ ಐತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಸಾಂಗ್ ಸೌಂಡ್ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಮಾಡ್ಕೋಬೋದು, ಕಮ್ಮಿ ಅಂದ್ರೆ ಕಮ್ಮಿ ಮಾಡ್ಕೋಬೋದು. ನೆಕ್ಸ್ಟು ಸ್ಪೀಡ್ ಅದನ್ನ ಕ್ಲಿಕ್ ಮಾಡಿ. ಸಾಂಗ್ ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಮಾಡ್ಕೋಬೋದು, ಇಲ್ಲ ಕಮ್ಮಿ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಸ್ಟಿಕ್ಕರ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲ ಈ ಥರ ಸ್ಟಿಕ್ಕರ್ ಬರುತ್ತೆ. ನಿಮಗೆ ಬೇಕಾದ ಸ್ಟಿಕ್ಕರ್ ಸೆಲೆಕ್ಟ್ ಮಾಡ್ಕೋಬೋದು. ಬೇಕಂದರೆ ನನಗೇನು ಬೇಡ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇದು ನಿಮಗೆ ಯಾವ ಥರ ಬೇಕು ಆ ಥರ ಸ್ಟಿಕ್ಕರ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಟೆಕ್ಸ್ಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಬೋದು. ನಿಮಗೆ ಹೆಸರು ಏನಾದರೂ ಬರೀಬೇಕಂದ್ರೆ ಬರಿಬೋದು. ಕಲರ್ ಚೇಂಜಿಂಗ್ ಇರುತ್ತೆ, ಸೈಜು ಎಲ್ಲ ಇರುತ್ತೆ ನೋಡಿರಿ. ಎಫೆಕ್ಟ್ಸ್ ಇರುತ್ತೆ, ಕಲರ್ ಚೇಂಜಿಂಗು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಅಲ್ಲೇ ಎಫೆಕ್ಟ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಮಾಡ್ಕೋಬೋದು ಆರಾಮಾಗಿ. ಗ್ಯಾಲರಿಯಲ್ಲಿ ಸೇವ್ ಆಗಿರುವ ಆಡಿಯೋ ಸಾಂಗ್ಸ್ ಈ ವಿಡಿಯೋಗೆ ಹಾಕ್ಬೋದು. ನಿಮಗೆ ಬೇಕಾಗಿರುವ ವಿಡಿಯೋ ಸಾಂಗ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಥರ ಬರುತ್ತೆ. ಬೇಡ ನಮಗೆ ರೆಕಾರ್ಡಿಂಗ್ ಬೇಕಂದರೆ ರೆಕಾರ್ಡಿಂಗ್ ಕ್ಲಿಕ್ ಮಾಡ್ಬೋದು. ರೆಕಾರ್ಡಿಂಗ್ ಮಾಡ್ಬೋದು, ಆಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ನೋಡಿ, ಈ ಥರ ಆಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ನಿಮಗೆ ಎಲ್ಲಿ ತನಕ ಆಡಿಯೋ ರೆಕಾರ್ಡ್ ಬೇಕು ಅಲ್ಲಿ ತನಕ ಆಡಿಯೋ ರೆಕಾರ್ಡ್ ಮಾಡ್ಬೋದು. ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಇಲ್ಲಿ ಎಫೆಕ್ಟ್ಸ್ ಇರ್ತೈತೆ, ಅದನ್ನ ಎಫೆಕ್ಟ್ ಕ್ಲಿಕ್ ಮಾಡಿ. ಫೋಟೋಸಿಗೆ ಎಫೆಕ್ಟ್ ಹಾಕ್ಬೋದು. ಎಫೆಕ್ಟ್ಸ್ ನೋಡಿ, ಭಾಳಷ್ಟು ಎಫೆಕ್ಟ್ ಕೊಡಿದರೆ ಎಫೆಕ್ಟ್ ಹಾಕ್ಬೋದು ನಾವು. ನಿಮಗೆ ಯಾವ ಥರ ಎಫೆಕ್ಟ್ ಇಷ್ಟನೋ ಆ ಥರ ಎಫೆಕ್ಟ್ ಹಾಕ್ಬೋದು. ಸಾಕಷ್ಟು ಎಫೆಕ್ಟ್ ಇದಾವೆ ಇಲ್ಲಿ ನೋಡಿ. ಒಂದೊಂದೇ ಫೋಟೋಕ್ಕೆ ಒಂದೊಂದು ಎಫೆಕ್ಟ್ ಹಾಕ್ಬೋದು. ನಿಮಗೆ ಯಾವ ಥರ ಎಫೆಕ್ಟ್ ಬೇಕೋ ಆ ಥರ ನೀವು ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಥರ ಬೇಕು ಆ ಥರ ಸಾಕಷ್ಟು ಎಫೆಕ್ಟ್ ಇದ್ದಾವೆ ಇಲ್ಲಿ ತಾನೇ. ಒಂದೊಂದು ಎಕ್ಸ್ಟ್ರಾ ಫೋಟೋಸ್ ಇದ್ದಾವೆ. ಇಲ್ಲಿ ಫಿಲ್ಟರ್ ಅಂತ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಥರ ಫೋಟೋ ಇಮೇಜ್ ಬೇಕು ನೋಡಿ, ಕಲರ್ ಚೇಂಜ್ ಆಗಬೇಕು, ಯಾವ ಥರ ಬೇಕೋ ಆ ಥರ ಕ್ಲಿಕ್ ಮಾಡಿ. ನಿಮ್ಗೆ ಇಷ್ಟ ಆದ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ.
ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಏನಾದರೂ ವೀಡಿಯೋಸ್ಗಳು ಇಲ್ಲ ಆಡಿಯೋ ವೀಡಿಯೋಸ್ ಇದ್ದಿದ್ದರೆ ಆ ಸೌಂಡನ್ನ ಮ್ಯೂಟ್ ಮಾಡ್ಬೋದಿತ್ತು ನಾವು. ನಂತರ ಬ್ಯಾಕ್ಗ್ರೌಂಡ್ ಅಂದರೆ ಇಂದರೆ ಫೋಟೋಸ್ ಹಿಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಯಾವ ಥರ ಬೇಕು ಆ ಥರ ಬ್ಯಾಕ್ಗ್ರೌಂಡ್ ಕಲರ್ಸ್ ಅದಾವೆ, ಮಿಕ್ಸ್ ಕಲರ್ ಚೇಂಜ್ ಅದಾವೆ, ಯಾವ ಥರ ಬೇಕು ಆ ಥರ ಅದಾವೆ. ನಿಮಗೆ ಇಷ್ಟವಾದ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಕಲರ್ ಅಂದಂಗೆ ಈ ಎಲ್ಲ ಕಲರ್ ಇದಾವೆ ಇಲ್ಲಿ. ಮತ್ತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಾಸ್ಕ್ ಬರುತ್ತೆ, ಕ್ಲಿಕ್ ಮಾಡಿ. ನಿಮಗೆ ಫೋಟೋ ಯಾವ ಥರ ಆರ್ಟ್ ಶೇಪ್ ಅದ್ರ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ ಮಾಡ್ಕೋಬೋದು ಫೋಟೋಸ್. ನೋಡಿ ನಿಮಗೆ ಇಷ್ಟ ಬಂದ ಥರ ಶೇಪ್ ಫೋಟೋಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡ್ಕೋಬೋದು ಫೋಟೋ. ಮತ್ತು ಫೋಟೋ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಡೌನ್ಲೋಡ್ ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಅಂತ ಮೇಲೆ ಒಂದು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿ, ವಿಡಿಯೋ ಬರುತ್ತೆ. ಆಮೇಲೆ ಸಕ್ಕರೆ ಬೇಡ ಬೇಡ ಬೇಡ, ನನ್ನದು ಸಕ್ಕರೆ ಇಲ್ಲದಿರುವಾಗ ಡಯಾಬಿಟೀಸ್ ಅಂದರೆ ಕಮ್ಮಿ ಮಾಡಬೇಕಲ್ವಾ, ಬ್ಲಡ್ ಶುಗರ್ ಈ ಥರ ಬರುತ್ತೆ. ನೆಕ್ಸ್ಟ್ ಸೀದಾ ಗ್ಯಾಲರಿಗೆ ಸೇವ್ ಆಗುತ್ತೆ ವಿಡಿಯೋ. ಸೇವ್ ಆದಮೇಲೆ ನೀವು ಎಲ್ಲಿ ಬೇಕಾದರೂ ಸ್ಟೇಟಸ್ ಹಾಗೆ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಹಾಕ್ಬೋದು. ದಯವಿಟ್ಟು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಆ್ಯಪಿಂದ ಎಡಿಟ್ ಮಾಡಬೇಕು ಹೇಳಿ.